श्रीगुरुभ्यो नमः। हरि ओं। व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकदातं तपोनिधिं वन्देऽहं वन्दनीयानां वन्द्यं श्रीनारायणाश्रमं श्रीशारदाचन्द्रमौळीश्वराराधनतत्परं सद्गुरुचरणारविन्दाभ्यां नमः। प्रार्थयामि नमस्करोमि। ಶಾಸ್ತ್ರಗಳು ಹೇಳ್ತವೆ ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ಅಂತ ಹೇಳ್ತವೆ. ಏನಪ್ಪಾ ಅಂತ ಹೇಳಿದ್ರೆ ಅನಾಯಾಸೇನ ಮರಣಂ ಅಂದರೆ ಯಾವುದೇ ತೊಂದರೆ ಇಲ್ಲದೆ ಕಾಯಿಲೆ ಕಸಾಲೆಗಳು ಬರದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ನಮಗೆ ಸುಖವಾದ ಮೃತ್ಯು ಬರಬೇಕು. ವಿನಾದೈನ್ಯೇನ ಜೀವನಂ. ವಿನಾದೈನ್ಯೇನ ಅಂತ ಹೇಳಿದ್ರೆ ನಮ್ಮ ಜೀವನಾಧಾರಕ್ಕಾಗಿ ಯಾರನ್ನು ಆಶ್ರಯಿಸಬಾರ್ದು, ಭಗವಂತನನ್ನು ಮಾತ್ರ ಆಶ್ರಯಿಸಬೇಕು, ಭಗವತಿಯನ್ನು ಆಶ್ರಯಿಸಬೇಕು ಅಂಥ ಒಂದು ನಮ್ಮ ಜೀವನಕ್ಕೋಸ್ಕರ ಅದಕ್ಕೆ ವಿನಾದೈನ್ಯೇನ ಜೀವನ, ಯಾರನ್ನು ಆಶ್ರಯಿಸದೆ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಈ ಮಂತ್ರದ ಅರ್ಥ. ಇಲ್ಲಿ ಇದು ಆಷಾಢ ಕೊನೆ ಶುಕ್ರವಾರ ಆಗಿರೋದ್ರಿಂದ ಈ ಹೆಬ್ಬಳನ್ನ ಲಲಿತಾ ಮಹಾತ್ರಿಪುರ ಸುಂದರಿ ಸ್ವರೂಪಿಣಿ ದಾಕ್ಷಾಯಿಣಿ ಶ್ರೀಚಕ್ರ ಮಾತೆ ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ನಾರಾಯಣಾಶ್ರಮ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಜಾಗ. ಇದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಆಷಾಢದ ಕೊನೆ ಶುಕ್ರವಾರ. ಇಲ್ಲಿ ಒಂದು ನಾರಾಯಣ ಹೃದಯ ಲಕ್ಷ್ಮೀ ಹೃದಯವನ್ನು ಪಾರಾಯಣ ಮಾಡಿದ್ರೆ ಇಲ್ಲಿನ ದೇವಸ್ಥಾನಕ್ಕೆ ಸಮಸ್ತ ದೇಶಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಲೋಕ ಕಲ್ಯಾಣಾರ್ಥಂ ಅಂತ ಹೇಳಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ಸುಮಾರು 2 ವರ್ಷಗಳಿಂದ ಮಂಜುನಾಥ್ ಅವರು ನಮ್ಮನ್ನು ಬನ್ನಿ ಬನ್ನಿ ಅಂತ ಕರೀತಾ ಇದ್ರು. ತಾಯಿ ಪ್ರೇರಣೆ ಆಗಿರಲಿಲ್ಲ, ಇವತ್ತು ಪ್ರೇರಣೆ ಆಯಿತು, ಬಂದಿದ್ದೇವೆ. ಯಾತಕ್ಕೆ ನಾರಾಯಣ ಹೃದಯ ಲಕ್ಷ್ಮೀ ಹೃದಯವನ್ನು ಪಾರಾಯಣ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ನಾವೆಲ್ಲ ಯೋಚನೆಯನ್ನು ಮಾಡಬೇಕು, ದುಡಿಯೋದು ಮುಖ್ಯ ಅಲ್ಲ, ದಕ್ಕೋದು ಮುಖ್ಯ ಅಂತ ಹೇಳಿ. ಈಗ ಒಂದು 10,000 ರೂಪಾಯಿ ದುಡಿದ್ರೆ 10,000 ರೂಪಾಯಿನ 1,000 ರೂಪಾಯಿ ಆದರೂ ನಾವು ಉಳಿಸ್ಬೇಕು, ಅದು ನಮಗೆ ದಕ್ಕಂತ ಹಣ. 10,000 ರೂಪಾಯಿ ಸಂಪಾದನೆ ಮಾಡಿ 20,000 ಖರ್ಚು ಮಾಡಿದ್ರೆ ನಮಗೇನು ದಕ್ಕೋದಿಲ್ಲ. ಹಾಗಾಗಿ ಏನು ನಾವು ಹಣವನ್ನು ಯಾವುದೇ ಸಂಪಾದನೆ ಮಾಡಿ ಕೀರ್ತಿನೇ ಆಗಲಿ, ಕೀರ್ತಿ ದಕ್ಕಬೇಕು, ಅದನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಈ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಅಂತಕ್ಕಂತ ಹೇಳಿದ್ರೆ ಬಹಳ ವಿಶೇಷವಾದ ಮತ್ತು ಶಕ್ತಿಶಾಲಿಯಾದ ಮತ್ತು ಶೀಘ್ರ ಫಲ ಕೊಡದಂತಹ ಮಂತ್ರಗಳಿವೆ. ಈ ನಾರಾಯಣ ಹೃದಯದಲ್ಲಿ 28 ಮಂತ್ರಗಳು, ಲಕ್ಷ್ಮೀ ಹೃದಯದಲ್ಲಿ 108 ಮಂತ್ರಗಳು ಇದ್ದಾವೆ. ಇಲ್ಲಿ ನಾರಾಯಣ ಅಂತಕ್ಕಂಥದ್ದು 1, ಲಕ್ಷ್ಮಿ ಅಂತಕ್ಕಂಥದ್ದು 0 ಅಂತಕ್ಕಂಥ ಅರ್ಥ ಬರ್ತದೆ. ಏನಪ್ಪ ಹೆಂಗಸರನ್ನ 0 ಅಂದ್ಬಿಟ್ರು ಪ್ರವಚನಕ್ಕೆ ಬಂದಿದ್ದವರು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಆದರೆ ನಾರಾಯಣ ಅಂತಕ್ಕಂಥದ್ದು 1 ಆದರೆ 0 ಅಂತಕ್ಕಂಥದ್ದು ಬ್ರಹ್ಮಾಂಡ ಅಂತ ಹೇಳಿ, 0 ಜಗಜ್ಜನನ್ಯೈ ನಮಃ ಅಂತ ಹೇಳ್ತೇವೆ. ತಾಯಿ ಜಗತ್ತಿಗೆ ಜನ್ಮವನ್ನು ಕೊಟ್ಟಂಥವಳು, ಅದಕ್ಕೆ ಅವಳು ಬ್ರಹ್ಮಾಂಡ. ಆ ಬ್ರಹ್ಮಾಂಡವಾಗಿರ್ತಕ್ಕಂಥ ತಾಯಿ, ಆ ತಾಯಿಯನ್ನು ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕು ನಾವು ಅಂತ ಹೇಳಿದ್ರೆ 28 1ಗಳ ಮುಂದೆ 108 0ಯನ್ನು ಹಾಕಿದರೆ ಎಷ್ಟು ಐಶ್ವರ್ಯವಾಗ್ತದೋ ಅದನ್ನು ನಾವು ಎಣಿಸಿಕ್ಕೆ ನಮ್ಗೆ ಆಗೋದಿಲ್ಲ. ಅಷ್ಟು ಐಶ್ವರ್ಯವನ್ನು ನೀನು ಕೊಡಬೇಕು ಅಂತಕ್ಕಂಥ ಅರ್ಥದಲ್ಲಿ ಸ್ಥಿರ ಮಹಾಲಕ್ಷ್ಮಿಯನ್ನು ಕೊಡಬೇಕು. ಆ ಸ್ಥಿರ ಮಹಾಲಕ್ಷ್ಮಿಯನ್ನು ಕೊಟ್ಟಂತಹ ಲಕ್ಷ್ಮಿ ನಮ್ಮಲ್ಲಿ ಉಳಿಬೇಕು. ಅದರಿಂದ ನಾವು ಸತ್ಕಾರ್ಯಗಳನ್ನು ಮಾಡಬೇಕು, ಧರ್ಮ ಕಾರ್ಯಗಳನ್ನು ಮಾಡಬೇಕು, ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅರ್ಥ. ಹಾಗಾಗಿ ಏನಿವತ್ತು ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಪಾರಾಯಣವನ್ನು ಮಾಡಿದ್ದೇವೆ, ಅದರ ಮಂತ್ರಗಳ ಕೆಲವೊಂದು ಭಾಗಗಳನ್ನು ಮಾತ್ರ ಇವತ್ತು ಅರ್ಥೈಸಿಕ್ಕೆ ಹೋಗ್ತಾ ಇದ್ದೇವೆ. ನಾರಾಯಣನ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ನಾರಾಯಣನಿಗೆ ಹೇಳ್ಬಿಟ್ವಿ, ತ್ವಮೇವ ಮಾತಾ, ನೀನೇ ತಾಯಿ, ನೀನೇ ತಂದೆ, ನೀನೋ ಬೆಂದ, ನೀನೇ ಬೆಳಗ, ನೀನೇ ದ್ರವ್ಯ, ತ್ವಮೇವ ಸರ್ವ. ಕೊನೆಗೆಲ್ಲ ಹೇಳಿ ತ್ವಮೇವ ಸರ್ವಂ, ನೀನು ಬಿಟ್ರೆ ಯಾರೂ ಇಲ್ಲ. ಅದಕ್ಕೆ ಸ್ಥಿತಿ ಸಂರಕ್ಷಣಕಾರಕೋ ವಿಷ್ಣು ಅಂತ ಹೇಳ್ತಾರೆ. ನಾವು ಸೃಷ್ಟಿ ಬ್ರಹ್ಮನ ಮಾಡ್ತಾನೆ, ಲಯ ಈಶ್ವರ ಮಾಡ್ತಾನೆ, ಆದರೆ ಸ್ಥಿತಿ ಸಂರಕ್ಷಣೆಯನ್ನು ನಮ್ಮಲ್ಲಿ ಕಾಪಾಡ್ತಕ್ಕಂಥವನು ವಿಷ್ಣು. ಹಾಗಾಗಿ ಆ ವಿಷ್ಣುವಿನ ಆಚರಣೆಯನ್ನು ಮಾಡಬೇಕು, ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಅರ್ಥ. ಇದು ಈ ಶ್ಲೋಕಗಳಲ್ಲಿ ಬರ್ತದೆ. ನಮಗೆ ಕೆಲವರು ಹೇಳ್ತಾರೆ ಎತ್ತರೆ ನಮ್ಗೆ ಬರೋದಿಲ್ಲ, ಮಂತ್ರ ಬರೋದಿಲ್ಲ, ನಾರಾಯಣ ಹೃದಯ ಬರೋದಿಲ್ಲ, ಏನು ಮಾಡೋಣ ಅಂತ ಅರ್ಥ ಬರ್ತದೆ. ಅವಾಗ ಶಾಸ್ತ್ರಗಳು ಹೇಳ್ತವೆ, ಎತ್ತರೆ ತತ್ಪುಸ್ತಕಂ ತಿಷ್ಠೆ ಲಕ್ಷ್ಮೀನಾರಾಯಣಾತ್ಮಕಂ ಭೂತ ಪೈಶಾಚ ವೇತಾಲ ಭಯಂ ತತ್ರ ಜಾಯತೆ ಅಂತ ಶಾಸ್ತ್ರ ಹೇಳ್ತದೆ. ಆ ಮಂತ್ರದಲ್ಲಿ ನಿಮಗೆ ಓದಕ್ಕೆ ಬರಲಿಲ್ಲ, ಬರೆಯಕ್ಕೆ ಬರಲಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ, ಆ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಮಂತ್ರದ ಪುಸ್ತಕವನ್ನು ಮನೆಯಲ್ಲಿ ಇಟ್ಟರೆ ಸಾಕು, ಭೂತ ಪೈಶಾಚ ವೇತಾಲ ಭಯಂ ತತ್ರ ಜಾಯತೆ. ಯಾವುದೇ ವಿಧವಾದಂಥ ಭೂತ ಬಾಧೆಗಳು, ಭೇದ ಬಾಧೆಗಳು, ಪೈಶಾಚ ಬಾಧೆಗಳು ನಮ್ಮ ಮನೆಯಲ್ಲಿರಲಿಲ್ಲ. ಹಾಗಾಗಿ ಏನು ಮಾಡಬೇಕು, ವಿಧಿನ ಅಂತ ಆ ನಾರಾಯಣ ಹೃದಯ ಅದು ಬರ್ತದೆ ನೆಕ್ಸ್ಟ್ ಅಂತ ಅಂದಾಗ ಏನು ಪೂಜೆಯನ್ನು ಮಾಡಬೇಕು, ಶುಕ್ರವಾರ ಪೂಜೆಯನ್ನು ಮಾಡಬೇಕು.
ಪೂಜೆ ಪುಸ್ತಕದ ರಘುವಾರೇಚ ರಾತ್ರೋ ಪೂಜೆ ಪುಸ್ತಕದ್ವಯಂ ಅಂತ ಹೇಳ್ತಿದೆ. 2 ಪುಸ್ತಕಗಳನ್ನು ನಾರಾಯಣದ ಲಕ್ಷ್ಮೀದೇವರ ಪುಸ್ತಕವನ್ನು ಪ್ರತಿ ಶುಕ್ರವಾರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದ್ರೆ ಸಂಪೂರ್ಣ ಫಲವನ್ನು ಕೊಡ್ತಾರೆ ಅಂತಕ್ಕಂಥ ಅರ್ಥದಲ್ಲಿ ಬರ್ತದೆ. ಇನ್ನು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಅವಳು ಹೇಗಿದ್ದಾಳಂತೆ, ಹಸ್ತದ್ವಯೇನ ಕಮಲೆ ಧಾರಯಂತಿ ಅಂತ 2 ಕೈಯಲ್ಲಿ ಕಮಲಗಳು ಇಟ್ಕೊಂಡಿದೆ. ಹಸ್ತದ್ವಯೇನ ಕಮಲೆ ಧಾರಯಂತಿ ಸೊಲೆಯ ಹಾರನೋಪರ ಸಂಯುಕ್ತ, ಹಾರ ಗೆಜ್ಜೆಗಳು ಹಾರಗಳನ್ನ ಸಂಯುಕ್ತ ಲಕ್ಷ್ಮೀಂದೇ ವಿಚಿಂತೆ, ಅವಳನ್ನ ವರ್ಣಿಸಕ್ಕೆ ಸಾಧ್ಯವೇ ಇಲ್ಲ. ಅದರ ಮೇಲೆ ಕೂತಿದ್ದಾಳೆ, ಆ ಪದ್ಮದಲ್ಲಿ ಕೂತಿದ್ದಾಳೆ. ಆ ಪದ್ಮದಲ್ಲಿ ಕೂತಿರ್ತಕ್ಕಂಥ ಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡಬೇಕು. ಆ ಪದ್ಮೆಯನ್ನು ಮಾಡಬೇಕಾದ್ರೆ ಆಮಯೋನೈವ ಸೃಷ್ಟಶ್ಚೇದಸ್ಯ ಕೃತೋದಯ ಅಂತ ಹೇಳಿ ಹೇಳ್ತದೆ. ಆಮಯೋ ಮಾಯ ಅಂತ ಹೇಳಿದ್ರೆ ಕಾಯಿಲೆಗಳು ಅಂತ. ಆ ಕಾಯಿಲೆಗಳಿಂದ ನಮಗೆ ಮುಕ್ತಿಯನ್ನು, ಯಾವುದು ಔಷಧಿಯನ್ನು ತೆಗೆದುಕೊಳ್ಳದೆ ಕಾಯಿಲೆಗಳಿಂದ ಮುಕ್ತಿಯನ್ನು ಕೊಡಬೇಕು, ನಮಗೆ ರೋಗಗಳಿಂದ ಮುಕ್ತಿಯನ್ನು ಕೊಡಬೇಕು, ನಮ್ಮ ಮನೆ ಸಮೃದ್ಧಿಯನ್ನು ಕೊಡಬೇಕು ಅಂತ ಹೇಳ್ತದೆ. 73ನೇ ಶ್ಲೋಕ ಹೇಳ್ತದೆ, ಕ್ಷಣಮಾತ್ರಂ ಜಗ್ನೋವಿ ಜೀವಿತಂ ತತ್ವನಾವಿನ ನಜೀವಂತಿ ಜಲಜ ಜಲಂ ತ್ಯಕ್ವಾ ಜಲಗ್ರಹ ಅಂತ ಹೇಳುತ್ತೆ ಶಾಸ್ತ್ರ. ಹೇಗಿರ್ಬೇಕು ನಾವು ಅಂತ ಹೇಳಿದ್ರೆ, ಕ್ಷಣಮಾತ್ರಂ ನ ಶಕ್ನೋವಿ ಜೀವಿತಂ ತತ್ವನಾವಿನ ಅಂತ ಹೇಳಿ, ನಿನ್ನನ್ನು ದಯೆಯನ್ನು ಬಿಟ್ಟೆ ಒಂದು ಕ್ಷಣವೂ ನಾನಿರ್ಲಾರೆ. ಹಾಗೆ ನಜೀವಂತಿ ಜಲಜ ಜಲಂ ತ್ಯಕ್ವಾ ಜಲಗ್ರಹ, ಮೀನನ್ನ ನೀರನ್ನ ತೆಗೆದು ಆಚೆಗೆ ಹಾಕಿದ್ರೆ ಒಂದು ಕ್ಷಣವೂ ಬದುಕೋದಿಲ್ಲ. ಹಾಗೆ ನಾವು ನಿನ್ನ ಆಶ್ರಯವಿಲ್ಲದೆ ಒಂದು ಕ್ಷಣವೂ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ನಮಗೆ ಆಶ್ರಯವನ್ನು ಕೊಡಬೇಕು ಅಂತಕ್ಕಂಥ ಅರ್ಥದಲ್ಲಿ ಹೇಳ್ತದೆ. 83ನೇ ಶ್ಲೋಕ ಹೇಳ್ತದೆ, ಅಶೇಷ ವಾಗ್ಜಾಡ್ಯ ಮಲಾಪಹಾರಿಣಿ ನವಂ ನವಂ ಸ್ಪಷ್ಟ ಸುವಾಕೃದಾಯಿನಿ ಮಮೈವ ಜಿಹ್ವಾಗ್ರ ಸುರಂಗನರ್ತಕೆ ಭವ ಪ್ರಸನ್ನ ವದನೆ ಚಮೇಶ್ವರಿ ಅಂತ ಹೇಳುತ್ತೆ ಶಾಸ್ತ್ರ. ಏನಂದ್ರೆ ಅಶೇಷ ವಾಗ್ಜಾಡ್ಯ ಮಲಾಪಹರಣಿ, ಮನಸ್ಸಿನಲ್ಲಿ ಮಕ್ಕಳಿಗಿರ್ತವೆ, ಓದೋ ಮಕ್ಕಳಿರ್ತವೆ, ಅಥವಾ ಸಂಗೀತ ಕಲಿಯುವಂಥ ಮಕ್ಕಳಿಗಿರ್ತವೆ. ಅಂತ ಮಕ್ಕಳಿಗೆ ತೊದಲಿರ್ತದೆ, ಅವ್ರು ಮಾತಾಡ್ಲಿಕ್ಕೆ ಆಗೋಲ್ಲ. ಈ ಮಂತ್ರವನ್ನು ಹೇಳ್ಕೊಟ್ರ ಮಕ್ಕಳಿಗೆ ಅಶೇಷ ವಾಗ್ಜಾಡ್ಯ, ಆ ಮಾತಿನಲ್ಲಿ ಬರ್ತಕ್ಕಂಥ ವಾಗ್ಜಾಡ್ಯಗಳು ಹೋಗ್ತದೆ. ಅಶೇಷ ವಾಗ್ಜಾಡ್ಯ ಮಲಾಪಹರಣಿ ನವಂ ನವಂ ಸ್ಪಷ್ಟ ಸುವಾಗ್ರದಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ ತುಂಬಾ ಸ್ಪಷ್ಟವಾಗಿ ನಿರರ್ಗಳವಾಗಿ ಬರ್ತದಂತೆ. ಮಮೈವ ಜಿಹ್ವಾಗ್ರ ಸುರಂಗನರ್ತಕೆ, ಹೇಗೆ ಅಂತ ಹೇಳಿದ್ರೆ ಶ್ರೀ ಗುರುಭ್ಯೋ ನಮಃ. ವಂದೇಹಂ ವಂದನೀಯಾನಾಂ ವಂದ್ಯಂ ಶ್ರೀ ಶ್ರೀನಾರಾಯಣಾಶ್ರಮಂ ಶ್ರೀ ಶಾರದಾ ಚಂದ್ರಮೌಳೀಶ್ವರ ರಾಜನ ತತ್ಪರಂ. ನಮಸ್ತೆ ಕಾಮಾಕ್ಷಿ ಶಾರದಾ ದೇವಿ ಶುದ್ಧ ಯಪೂರ್ವಪರವಾಸಿನಿ ತ್ವಾಮಹಂ ಪ್ರಾರ್ಥೆ ನಿತ್ಯಂ ವಿದ್ಯಾಧನ ಆರೋಗ್ಯಪೂರ್ಣಾಯುಷಂ ಚ ದೇಹಿ ಮೇ. ಕಾಮಾಕ್ಷಿ ಶಾರದಾ ದೇವತಾ ಸಹಿತ ಸದ್ಗುರು ದೇವತಾಭ್ಯೋ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಓಂ ಅಸ್ಯ ಶ್ರೀ ಮಹಾವಿಷಿ ಮಹಾಗಣಪತೆ ನಮಃ. ಅಸ್ಯ ಶ್ರೀ ನಾರಾಯಣ ಹೃದಯ ಸಂತೋಷ ಆ ಕಡೆ ತಿಳ್ಕೊಂಡು ಅನ್ಯಾಸ ಅಸ್ಯ ಶ್ರೀ ನಾರಾಯಣ ಹೃದಯ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ಋಷಿ ಅನುಷ್ಠಚಂದಃ ಅತ್ಯಾಯ ತ್ರಿಷ್ಠಚಂದಃ ಶ್ರೀ ಲಕ್ಷ್ಮೀ ನಾರಾಯಣ ದೇವತಾಂ ಬೀಜಂ ಹ್ರೀಂ ಶಕ್ತಿ ರೋಂ ಜಿಲಕಂ ಮಮ ಅಂತ ಹೇಳಿ ಲಕ್ಷ್ಮೀ ನಾರಾಯಣ ದೇವತಾ ಪ್ರೀತ್ಯರ್ತೆ ಜಪೇ ವಿನಿಯೋಗಃ ಶ್ರೀಮನ್ನಾರಾಯಣ ಜ್ಯೋತಿರ್ನಿರ್ಮುಷ್ಟಾಭ್ಯಾ ನಮಃ. ಹೃದಯಾಯ ನಮಃ. ನಾರಾಯಣ ಪರಮೇತರ್ಜನೀಭ್ಯಾ ನಮಃ. ಶಿರಸೇ ಸ್ವಾಹ. ನಾರಾಯಣ ಪರೋದೇವತಿ ಮಧ್ಯಮಾಭ್ಯಾ ನಮಃ. ಶಿಖಾಯೇ ಶುಡ. ನಾರಾಯಣ ಪರೋಧ್ಯಾನ್ವಿಕಾಭ್ಯಾ ನಮಃ. ಕವಚಾಯುಧಂ. ನಾರಾಯಣ ಪರಂಧ್ಯಾಮೇಧಿಕನಿಷ್ಠಕಾಭ್ಯಾ ನಮಃ. ನೇತ್ರಭ್ಯಾಶ್ವ. ನಾರಾಯಣ ಪರ್ವತಕೃಷ್ಟಾಭ್ಯಾ ನಮಃ. ಅಸ್ತ್ರಾಯುಧೋ. ಐಂದ್ರಿಯಂ ದಶಂ ಐಂದ್ರಿಯಂ ದಿಶಂ ಸುದರ್ಶನೇ ಪದ್ಮಾಯ ನಮಶ್ಚಕ್ರಾಯ ಸ್ವಾಹ. ಏವಮೇವ ದಶಿತೋ ಪದ್ಮ್ಯಾತ್ ತದ್ಧ್ಯಾನಂ ಉದ್ಯದ್ಭಾಸ್ವ ಸಮಾವಾಸಾಚಿದಾನಂದೈಕದೇಹವಾನ್ ಶಂಖಚಕ್ರಗದಾ ಪದ್ಮಾಧರೋ ಧ್ಯೇಯೋಗೀಶ್ವರಃ. ಲಕ್ಷ್ಮೀಧರಾಭ್ಯಾಂ ಸಂಶ್ಲಿಷ್ಟ ಸಮೂರ್ತಿಗಣ ಮಧ್ಯಗಃ. ಬ್ರಹ್ಮಾ ವಾಯು ಶಿವಾ ಈಶಾ ದೇವೈಶ್ಯಾಗ್ರಾದಿಕೈರಪಿ ಸೇವ್ಯೋ ಮಾನವದಿಕಂ ಭಕ್ತ್ಯಾ ನಿತ್ಯಂ ನಿಶ್ಚೇತ ಭಕ್ತಿಮಾನ್. ಬುದ್ಧ್ಯದಾದಿ ಸಂಕಾಶ ಪೀಠವಾಸಮಚಂ ಚತುರ್ಭುಜಂ ವಿಶಾಲಾಕ್ಷಂ ಧ್ಯಾಯೇ ಲಕ್ಷ್ಮೀಪತಿಂ ಹರಿಂ. ಮೂಲಮಂತ್ರಮಿತಾಶಕ್ತಿ ಜಪಿತ್ವಾ ನಾರಾಯಣ ಹೃದಯ ಪಾರಾಯಣಂ ಕುರ್ಯಾತ್. ಮೂಲಾಷ್ಟಕಂ. ಓಂ ಶ್ರೀಮನ್ನಾರಾಯಣೋ ಜ್ಯೋತಿರಾತ್ಮಾ ನಾರಾಯಣ ಪರಃ. ನಾರಾಯಣ ಪರಬ್ರಹ್ಮ ನಾರಾಯಣ ನಮೋಸ್ತೆ. ನಾರಾಯಣ ಪರೋ ದೇವೋ ದಾತ ನಾರಾಯಣ ಪರಃ. ನಾರಾಯಣ ಪರೋ ಧ್ಯಾತ ನಾರಾಯಣ ನಮೋಸ್ತೆ. ನಾರಾಯಣ ಪರಂಧಾಮ ಧ್ಯಾನಂ ನಾರಾಯಣ ಪರಃ. ನಾರಾಯಣ ಪರೋ ಧರ್ಮೋ ನಾರಾಯಣ ನಮೋಸ್ತೆ. ನಾರಾಯಣ ಪರೋ ವೈದ್ಯೋ ವಿದ್ಯಾ ನಾರಾಯಣ ಪರಃ. ವಿಶ್ವಂ ನಾರಾಯಣ ಸಾಕ್ಷಾತ್ ನಾರಾಯಣಸ್ತೆ. ನಾರಾಯಣ ಜಾತೋ ಜಾತೋ ನಾರಾಯಣ ಜಿಮಃ. ಜಾತೋ ನಾರಾಯಣ ಚಂದ್ರೋ ನಾರಾಯಣ ನಮೋಸ್ತೆ. ರವಿರ್ನಾರಾಯಣ ತೇಜಶ್ಚಂದ್ರೋ ನಾರಾಯಣ ಮಹಾನ್. ವಂದ್ಯನಾರಾಯಣ ಸಾಕ್ಷಾತ್ ನಮೋಸ್ತೆ. ನಾರಾಯಣ ಉಪಾಸ್ಯಾತು ನಾರಾಯಣ ಪರಃ. ನಾರಾಯಣ ಪರೋ ಬೋಧೋ ನಾರಾಯಣ ನಮೋಸ್ತೆ. ನಾರಾಯಣ ಬಲಂ ಮುಖ್ಯಂ ಸಿದ್ಧಿರ್ನಾರಾಯಣ ಸುಗಮ. ಸೇವ್ಯೋ ನಾರಾಯಣ ಶುದ್ಧೋ ನಾರಾಯಣ ನಮೋಸ್ತೆ. ನಾರಾಯಣ ತ್ವಮಾಸಿ ಧಾರಾಕಿರಸಿನಃ. ಪ್ರೇರಕಾ ಪ್ರೇರಿಮಾಣ ತ್ವಯಾ ಪ್ರೇರಿತಮಾನಸಃ. ಸ್ವದಾಜ್ಞಂ ಶಿರಸಾ ಧೃತ್ವಾ ಜಪಾಕ್ ಜನಪಾವನಂ. ನಾನೋಪಾಸನ ಮಾರ್ಗಾಣಂ ಭಾವಕೃದ್ಭಾವಬೋಧಕಃ. ಭಾವಾಂತಕೃದ್ಭವಾತೀತ ಭೋಸೋಕ್ಯಪುತೋ
भव त्वन्माया मोहितं विश्वं त्वयैव परिकल्पितं त्वदधिष्ठानमात्रेण सैव सर्वार्थकारिणे त्वमेव तां पुरस्कृत्य मम कामान् समर्पय न मे त्वदन्यस्त्रातास्ति त्वदन्यं नहि दैवतं त्वदन्यं नहि जानामि पालकं पुण्यरूपकं यावत् सांसारिको भावो मनस्थो भावनात्मकः तावत् सिद्धिर्भवेत् सत्या सर्वदा सर्वदा विभो पापीनहमेवाग्रो दयालूनां तमकृतिः दयनीयमदन्योऽसि तव गोत्र जगत्पये त्वयाभ्यं नासृष्टश्चेन स्यात्तवादयालुतः आमयो नैव सृष्टश्चे दोषसृतोदयः पापसन्तपरिक्रान्तः पापात्मा पापरूपदुर्गः तदन्यगोत्र पापेभ्यः त्रातादिजगदीतले त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव प्रार्थनादशकं चैव मूलाष्टकमतापि वा यः शून्या नित्यं तस्य लक्ष्मी स्थिरा भवेत् नारायणसूर्यं सर्वावेकफलदं लक्ष्मीहृदयकं स्तोत्रमिति चैतन्यनापुरं तत्सर्वं निष्फलं प्रोक्तं लक्ष्मीकृत्यते सर्वदा एतत् सङ्कलितोऽस्तं सर्वावेकफलदं लक्ष्मीहृदयकं चैव तथा नारायणात्मकं जपेत् सङ्कलीकृत्य सर्वान् कामानमाप्नुयात् नारायणसूर्यमादौ जप्तारं लक्ष्मीहृदयकं स्तोत्रं जपेत् नारायण पुनर्नारायणं जप्त्वा पुनर्लक्ष्मीहृदयं जपेत् एवं मद्वेदिवारण जपेत् सङ्कलितं हितदा लक्ष्मीहृदयकं स्तोत्रं सर्वकामप्रदं तत्त्वजपादिका कुर्यादेत् सङ्कल्पं सर्वान् कामान् आप्नोति ह्यादिव्याधि भयमरेद गोप्यमे सत्सत्यं कुर्यान्न सर्वत्र प्रकाशयेद इति कुख्यतमं शास्त्रं प्राप्तं ब्रह्मादिके पुरः तस्मात् सर्वप्रयत्नेन गोपयेत् साधयेत् सति यत्र एतत् पुस्तकं तिष्ठे लक्ष्मीनारायणात्मकं भूतपैशाचवेताल भयं तत्र न जायते लक्ष्मीहृदयकं प्रोक्तं विधिना साधयेत् सति भृगुवारे च रात्रौ च पूजयेत् पुस्तकद्वयं सर्वदा सर्वदा नित्यं गोपयेत् साधयेत् सति गोपनात् साधनालोके धन्यो भवति निश्चितम् इत्यथर्वणरहस्य उत्तरभागे श्रीनारायणहृदयस्तोत्रं सम्पूर्णम् अतः श्रीलक्ष्मीहृदयस्तोत्रम् श्रीमहालक्ष्मी नमः अस्य श्रीलक्ष्मीहृदयस्तोत्रमहामन्त्रस्य भार्गवऋषिः मनुष्यपादिनानां चिन्तांसि आद्यादशी महालक्ष्मीदेवता ह्रीं बीजं ह्रीं शक्तिः ॐ कीलकम् ऐं कीलकं ममाध्यर्गुणे श्रीमहालक्ष्मीदेवता प्रसासिद्धिर्थे जपे विनियोगः श्रीं मङ्गुष्टाभ्यां नमः हृदयाय नमः ह्रीं तज्जनीभ्यां नमः शिरसे स्वाहा ऐं मध्यमाभ्यां नमः शिखाय सुतो ॐ श्रीमनमिकाभ्यां नमः कवचाय ॐ श्रीं कनिष्ठिकाभ्यां नमः नेत्रभ्यां सुतो ॐ ऐं करतलकनिष्ठाभ्यां नमः अस्त्राय सुतो अतध्यानम् ॐ श्रीं ह्रीं ऐं सौं क्लीं ॐ सौं शिरसि भार्गवऋषे नमः मुखे अनुष्टपादिन्देभ्यो नमः हृदये आद्याशी महालक्ष्मी नमः ह्रीं शक्त्यै नमः ऐं कीलकाय नमः श्रीं करवाक्यपार्श्वयो श्रीये नमः ॐ श्रीं महालक्ष्मी नमः अङ्गुष्ठाभ्यां नमः हृदयाय नमः ॐ श्रीं विष्णुवामङ्कंसिताय नमः रजनीभ्यां नमः शिरसि स्वाहा ॐ श्रीं श्रीमत्सौभागिने नमः मध्यमाभ्यां नमः शिखाय सुतो ॐ श्रीं विज्ञानसम्पत्सुखदायिने नमः अनामिकाभ्यां नमः कवचाय ॐ श्रीं समस्त सौभाग्यवत्रे नमः कनिष्ठिकाभ्यां नमः नेत्रभ्यां सुतो ॐ श्रीं समस्तभूतान् संस्थिताय नमः करतलकृष्णाभ्यां नमः अस्त्राय भटो भूर्भुवस्वरो विदिग्बन्धः ध्यानम् हस्तद्वयेन कमले धारयन्तीं स्वलीलयः हारमोपरसंयुक्तां लक्ष्मीं देवी चिन्तये पीतवस्त्रवर्णाङ्गी पद्महस्तां गजान्वितां लक्ष्मीं ध्यायेत मन्त्रेण सभवेत् देवतेः पातु लिङ्गं गदाकीर्णं बाणपातं बिभ्रतिं नागं लिङ्गं च योनिञ्च बिभ्रतिं रूपमर्दने वन्दे लक्ष्मीं परशिवं शुद्धजाम्बूनादावां तेजोरूपां कनकवदनां सर्वभूषोज्ज्वलाङ्गीं बीजापूरं कनकवदनेमपद्मैर्दारमाद्यां शक्तिं सकलजन श्रीविष्णुवामाङ्गसंस्थाम् अथ श्रीलक्ष्मीहृदयस्तोत्रम् ॐ श्रीमत्सौभाग्यजननी सौम्ये लक्ष्मी सनातने सर्वकामफलावाप्ति साधनैकसुखावहं स्वरामि नित्यं देवीशि त्वया प्रेरितमानसः पुराणं शिरसा कृत्वा भजामि परमेश्वरे समस्तसम्पत्सुखदां महाश्रियं समस्तसौभाग्यकरीं महाश्रियं समस्तकल्याणकरीं महाश्रियं भजाम्यज्ञानकरीं महाश्रियं विज्ञानसम्पत्सुखदां सनातनीं चित्रवाक्कृतिकरीं मनोहरां अनन्तसौभाग्यसुखप्रदायिनी नमाम्यं भूतिकरीं हरिप्रियां समस्तभूतान्तरसंस्थितार्थं समस्तभूतेश्वरीश्वरूपे तन्नास्ति चेत् प्रतिनित्यवस्तु तत्त्वादवत्वं